ಈ ತರ ನಿಂತಿದೆ ಅಣ್ಣ. ಈ ತರನಾ? ನಾನೇ ಇದು ಈ ತರ MG ರೋಡ್ ಅಲ್ಲಿ ನಿಂತಿದ್ದೆ. ಎಷ್ಟು ಬಂದಿರ್ಬೋದು ದುಡ್ಡು? 2 ಅವರ್ ನಿಂತಿದ್ದೆ. 2 ಅವರ್? 2 ಅವರ್ ನಲ್ಲಿ ಏನು ಒಂದು 10,000 ಅಣ್ಣ. ನಂಬಕ್ಕೆ ಆಗಿಲ್ಲ ಅಣ್ಣ ದುಡ್ಡು ಎಷ್ಟು ಬಂತಂದ್ರೆ. ಹೌದಾ? RCBಗೆ ಒಂದು 50,000 ಆಗಿದೆಯಾ? 50,000 ಬ್ರೋ. ಎಷ್ಟು ಬಂದಿರ್ಬೋದು ಬ್ರೋ? 5K. ನೀವ 1 lakh? 1 lakh ಅಂತೆ. 50,000 ಶಾಪಿಂಗ್ ಅಂದ್ರೆ 10,000 ಇರ್ಬೋದಾ? 10,000 ಯಾ 10,000 48K around 6K. कौन सा फैन? IPL देखता ना ये लेजेंड मैन. गाइस ನೀವು ನಂಬೋದೇ ಇಲ್ಲ ಎಷ್ಟು ದುಡ್ಡು ಬಂತು ಅಂತ. ನೀರಿದೆ. ಎಲ್ಲರಿಗೂ ಸಿಹಿ ಅನಿಸ್ತಾ ಇದ್ದೀರಾ? ನಾನು ನಿಮ್ಗೆ ನನ್ನ ಕಡೆಯಿಂದ ಸಿಹಿ ಅಂತ ಬ್ರೋ ಇಲ್ಲ ತಿನ್ನಿ ಬ್ರೋ. ಇಲ್ಲ ಬ್ರೋ ತಗೊಳ್ಳಿ ಬ್ರೋ. ಥ್ಯಾಂಕ್ ಯು ಸೋ ಅಭಿಮಾನದಿಂದ ಮಾತಾಡ್ತಿದ್ದೀರಾ. ಬಂದ ನಿಮ್ಮೋನು ಕಾಮನ್ನು ಮ್ಯಾನು ಪ್ರೀತಿ ಹಂಚೋನು ಸೂಪರ್ ಹ್ಯೂಮನ್ ಲ್ಯಾಂಡ್ ಓನ್ಲಿ. Hi hello everyone, welcome back to the Roaming Raw YouTube channel. Guys, last vlog ನೀವು ನೋಡಿದ ಹಾಗೆ ಒಂದು RCB QR ಹಿಡ್ಕೊಂಡು MG ರೋಡ್ ಅಲ್ಲಿ ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು, ಇಲ್ಲ ಸೋಷಲ್ ಎಕ್ಸ್ಪೆರಿಮೆಂಟ್ ಅಂತಾನೆ ಹೇಳ್ಬೋದು. ಒಂದು QR ಕೋಡ್ ಹಿಡ್ಕೊಂಡು ಲಾಯಲ್ RCB ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ, ಒಂದು ಚಾಲೆಂಜ್ ಎಷ್ಟು ಮಟ್ಟಿಗೆ ಹೋಗುತ್ತೆ, ಎಷ್ಟು ಫಂಡ್ ರೈಸ್ ಆಗುತ್ತೆ ಅಂತ ನೋಡಿದೆ. ಸೊ ನೀವು ನೋಡಿದ ಹಾಗೆ QR ಕೋಡ್ ತುಂಬಾ ಜನ ಸ್ಕ್ಯಾನ್ ಮಾಡಿದ್ರು. ಗಾಯ್ಸ್ ನೀವು ನಂಬೋದೇ ಇಲ್ಲ ಎಷ್ಟು ದುಡ್ಡು ಬಂತು ಅಂತ. ಸೊ ಇದು ಒಂದು ಶಾಕಿಂಗ್ ಅಮೌಂಟ್ ಆಗಿರುತ್ತೆ. ನನಗೂ ಗೊತ್ತಿಲ್ಲ, ಅದೊಂದು ತುಂಬಾ ಕ್ಯೂರಿಯಸ್ ಆಗಿತ್ತು. ಮನೆಗೆ ಬಂದು ಚೆಕ್ ಮಾಡಿದೆ. ಪೇ ಮಾಡಿರೋದು ಗೈಸ್ ನಂಬೋದಿಲ್ಲ 3 ಜನ ಪೇ ಮಾಡಿರೋದು. ಅದರಲ್ಲೂ ಮೂರು ಜನದಲ್ಲಿ ಅದರಲ್ಲಿ ಒಬ್ರು ನಮ್ಮ ಸುಜಿತ್ ಗೌಡ್ರು, ಇನ್ನಿಬ್ರು ಯಾರೋ ಒಂದು 55 ರೂಪಾಯಿ ಪೇ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು QR ಕೋಡ್ ಟೋಟಲ್ ಪೇಮೆಂಟ್ ಅವತ್ತಿನ ದಿನದ ಎಷ್ಟಾಗಿದೆ ಅಂತ. ನಾನೇನ್ ಅನ್ಕೊಂಡೆ ಅನ್ಎಕ್ಸ್ಪೆಕ್ಟೆಡ್ ಅಮೌಂಟ್ ಬರುತ್ತೆ, ಒಂದು ಕನಿಷ್ಠ ಪಕ್ಷ ಒಂದು 5,000 ಆದ್ರೂ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ 5,000 ಆದ್ರೂ ಬಂದಿದ್ರೆ ಅಲ್ಲೇ ಒಂದು ಅಮೌಂಟ್ ಯಾರಿಗೂ ಅವಶ್ಯಕತೆ ಇರೋರಿಗೆ ಕೊಟ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ 200 ರೂಪಾಯಿ ಏನ್ ಕೊಡೋಣ. ಸೊ ಈ ಬ್ಲಾಗ್ ಬಂದ್ಬಿಟ್ಟು ಒಂದು ಫಂಡ್ ರೈಸಿಂಗ್ ಆಗಿರುತ್ತೆ. ಒಂದು ಫಂಡ್ ರೈಸಿಂಗ್ ತಿರ್ಗಾ ಇದೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್, ಒಂದು ಕೈಂಡ್ನೆಸ್, ಎಷ್ಟು ಜನ ಅಂಬಲ್ ಆಗಿದ್ರೆ, ಎಷ್ಟು ಕೈಂಡ್ ಆಗಿದ್ದಾರೆ ಅಂತ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು ಈ ಬ್ಲಾಗುನು. ಸೊ ಇವತ್ತಿನ ಬ್ಲಾಗು ಜಸ್ಟ್ ಈ 200 ರೂಪೀಸ್ ಇಟ್ಕೊಂಡು ಎಷ್ಟು ಫಂಡ್ ರೈಸ್ ಮಾಡ್ತೀನಿ. ಫಂಡ್ ರೈಸ್ ಇನ್ ದ ಸೆನ್ಸ್ ನಾನು ಹೋಗ್ಬಿಟ್ಟು ಈ ಒಂದು 200 ರೂಪಾಯಿಲಿ ಏನಾದ್ರು ಒಂದು ಚಾಕ್ಲೇಟೋ ಇಲ್ಲ ವಾಟರ್ ಬಾಟಲೋ ಸ್ನ್ಯಾಕ್ ಏನೋ ತಗೊಂಡು ನೋಡ್ಬೋದು. ಸ್ಟ್ರೀಟ್ ಅಲ್ಲಿ ತುಂಬಾ ಜನ ಇದ್ದಾರೆ, ಸೆಲ್ ಮಾಡಕ್ ಟ್ರೈ ಮಾಡ್ತೀನಿ. 4 ರೂಪಾಯಿ ತುಂಬಾ ಜನ ಸ್ಕ್ಯಾನ್ ಮಾಡಿದ್ರು ಗೈಸ್. ಅದೇಗಾಯ್ತು ಅಂದ್ರೆ ಒಂದು ಊರಲ್ಲಿ ದೇವಸ್ಥಾನ ಕಟ್ಸಿ ವಿಗ್ರಹ ಸ್ಥಾಪನೆ ಮಾಡಿದ್ರು. ಸೊ ಅದಕ್ಕೆ ಊರಿನ ರಾಜ ಹೇಳ್ದ ಎಲ್ಲರ ಮೇಲೆ ಅಷ್ಟು ಇದೆಯಲ್ಲ. ಸೊ ಇದರಲ್ಲಿ ಒಂದು ಲಾಯಲಿಟಿ ನಿಯತ್ತು ಗೊತ್ತಾಗುತ್ತೆ, ಎಷ್ಟು ಜನ ಅಂಬಲ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಅಂದ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಪ್ರತಿಯೊಬ್ರು ಮನೆಯಿಂದಾನು ಜಸ್ಟ್ ಒಂದೊಂದು ಲೋಟ ಹಾಲ್ ತಂದಾಕಿ ಅಂತ ಹೇಳಿದ್ರು. ಸೊ ಇಡೀ ದಿನ ಊರವರೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಇಡೀ ದಿನ ಎಲ್ಲಾರು ಒಂದೊಂದು ಲೋಟ ಹಾಲು ಹಾಕ್ತಾ ಇದ್ರು. ಸೊ ಆ ದಿನ ಆದ್ಮೇಲೆ ರಾಜ ಬಂದು ನೋಡ್ತಾನೆ, ಎಷ್ಟು ಹಾಲು ತುಂಬಿದೆ ಡ್ರಮ್ ಅಲ್ಲಿ, ಎಷ್ಟು ಡ್ರಮ್ ತುಂಬಿದೆ ಅಂತ ನೋಡಕ್ ಹೋಗ್ತಾನೆ. ಆ ಇಡೀ ಡ್ರಮ್ಮು ಪೂರ್ತಿ ಬರೀ ನೀರೇ ತುಂಬಿರುತ್ತೆ. ಹೆಂಗೆ ಅಂದ್ರೆ ಎಲ್ಲಾರು ಸರಿ ನಾನೊಂದು ಲೋಟ ನೀರ್ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಎಲ್ಲಾರು ಹಾಲು ಹಾಕಿರ್ತಾರೆ, ಆ ಒಂದು ಡ್ರಮ್ಗೆ ಒಂದು ಲೋಟ ನೀರ್ ಹಾಕಿದ್ರೆ ಏನಾಗತ್ತೆ ಅನ್ಬಿಟ್ಟು ಇಡೀ ಡ್ರಮ್ ಬರೀ ನೀರ್ ತುಂಬಿರುತ್ತೆ. ಹಂಗಾಗೋಯ್ತು. ತುಂಬಾ ಜನ ಸ್ಕ್ಯಾನ್ ಮಾಡಿದ್ರು ಗೈಸ್. ಗೊತ್ತಿಲ್ಲ ಟ್ರೂ RCB ಫ್ಯಾನ್ಸಾ ಇಲ್ಲ ಫೇಕ್ RCB ಫ್ಯಾನ್ಸಾ, ಏನು ಜಡ್ಜ್ ಮಾಡಕ್ ಆಗಲ್ಲ. ಸೊ ನೋಡೋಣ. ನನ್ನ ಒಂದು ಎಫರ್ಟ್ ಇಲ್ಲಿಗೆ ನಿಂತಿಲ್ಲ. ಇಲ್ಲಿಂದ ಒಂದು 200 ರೂಪಾಯಿ ಏನ್ ಫಂಡ್ ರೈಸ್ ಆಗಿದೆ ಈ ಬ್ಲಾಗ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನಾನು ಎಂಡ್ವರೆಗೂ ನೋಡಿ ಎಷ್ಟು ಜನ ಹಂಬಲ್ ಆಗಿದ್ದಾರೆ ಗೊತ್ತಾಗುತ್ತೆ ಇದೇ ಬ್ಲಾಗ್ ಅಲ್ಲಿ. ಡೈರಿ ಮಿಲ್ಕ್ ತಗೊಂಡು ವಾಟರ್ ಬಾಟಲ್ ಬಿಸಿಲಿರೋದ್ರಿಂದ ವಾಟರ್ ಬಾಟಲ್ ತಗೊಂತಾರೆ. ಸೊ ಅಲ್ಲ, ನಾನೇನೋ ಫೋರ್ಸ್ಫುಲ್ಲಿಗೆ ತಗೊಳ್ಳೋದ ಅವಶ್ಯಕತೆ ಬೇಡ. ನೆಸೆಸರಿ ಇರೋ ಥಿಂಗ್ಸ್ ತಗೊಂಡು ಸೆಲ್ ಮಾಡೋಣ. ಓಕೆ ಥ್ಯಾಂಕ್ಸ್ ಸರ್. ತಗೊಂಡಿದ್ದೀನಿ ಒಂದು 5 ಡೈರಿ ಮಿಲ್ಕ್ 20 ರೂಪಾಯಿದು. ಸೊ ವಾಟರ್ ಬಾಟಲ್ ತೊಗೊಂಡಿದ್ದೀನಿ 5 ವಾಟರ್ ಬಾಟಲು, 5 ಡೈರಿ ಮಿಲ್ಕ್ ತೊಗೊಂಡಿದ್ದೀನಿ. ಬ್ಯಾಗ್ ಫುಲ್ ಭಾರ ಆಗ್ತಿದೆ. ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ಬನ್ನಿ ಸೆಲ್ ಮಾಡೋಣ. ಡೈರಿ ಮಿಲ್ಕು ಇಲ್ಲೇ ಪಾರ್ಕ್ ಇದೆ, ಎಲ್ಲ ಅಕ್ಕಿಗಳು ಕುತ್ಕೊಂಡಿತ್ತು, ಬೇಡ ಡಿಸ್ಟರ್ಬ್ ಮಾಡೋದು. ಡೈರಿ ಮಿಲ್ಕ್ ಅಲ್ಲೇ ಹಂಚ್ಬಿಡ್ಬೋದು, ಬಿಸ್ನೆಸ್ ಆಗತ್ತೆ. ಆದ್ರೆ ಪಾಪ ಅವ್ರ ಪ್ರೈವೇಸಿಗೆ ಯಾಕೆ ಬೇಕು, ಪಾಪ ಅವ್ರ ಮನೆಯವ್ರು ಯಾರಾದ್ರೂ ಅವ್ರ ಅಪ್ಪ ಅಮ್ಮ ನೋಡ್ಬಿಟ್ರೆ ಬೀಳ್ತಾ ವೇಟ್ಗಳು. ಇಲ್ಲಿ ಹುಡುಗಿರಿದ್ದಾರೆ, ಅವ್ರಿಗೆ ಸೆಲ್ ಮಾಡನ್ವಾ? 50 ರೂಪಾಯಿ ಸಾಕ್ಸ್ಗೆ ಬಾರ್ಗೇನ್ ಮಾಡ್ತಾ ಇದಾರೆ. ಬಾರ್ಗೇನ್ ಮಾಡ್ಬಿಟ್ರೆ ನಾನೇನ್ ಮಾಡ್ತೀನಿ ಬ್ರೋ? ನೀವು ಚಾಟ್ಸ್ ತಿಂತ ಇದೀರಾ, ನೀರ್ ಏನಾದ್ರು ಬೇಕಾಗತ್ತಾ? ನೀರ್ ಸೆಲ್ ಮಾಡ್ತಾ ಇದೀನಿ. ಕನ್ನಡನಾ? ಯಾವ ಭಾಷೆ?
ಮಲಯಾಳಿಯ ಕನ್ನಡ ಬರಲ್ಲ? ಕನ್ನಡ ಬರ್ತೀವಿ. ಇಲ್ಲ, ಬ್ಯಾಂಗ್ಳೂರಲ್ಲಿ RCB ಫ್ಯಾನ್ಸ್ ತುಂಬಾ ಜನ ಇದ್ದಾರೆ. ಎಷ್ಟು ಅಮೌಂಟ್ ಬಂದಿರ್ಬೋದು? ಆಲ್ಮೋಸ್ಟ್ 6K. 6K. ನಾನು ಅಷ್ಟೇ ಅನ್ಕೊಂಡಿದ್ದೆ ಬ್ರೋ 6K ಬರುತ್ತೆ ಅಂತ. ಐ ಗಾಟ್ 200 rupees. Bro, ಯಾ ಬ್ರೋ, I'll take water bottle. ಸೊ ಬಿಸಿಲಿ ಇರೋದ್ರಿಂದ ಐ ಬಾಟ್ ಕೋಲ್ಡ್ ವಾಟರ್. ನಿಮ್ಗಂತ ಹುಡ್ಕೊಂಡ್ ಬಂದಿದ್ದೀನಿ ಕೋಲ್ಡ್ ವಾಟರ್ ತಗೊಂಡು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. Hey, crazy bro. Your name bro? Vishnu. Hi, Prashant. Hi, Priyanka. Thank you. ಕರೀತವ್ರೆ, ಬನ್ನಿ ಹೋಗೋಣ. ರಾಮ ದ ರೋಮಿಂಗ್ ರಾವ್ ಅಂತ. ಹೌದಾ? ಅಣ್ಣ, ನಾನು ಇವತ್ತು ಒಂದು ಚಾಲೆಂಜ್ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀನಿ. ನಾನು 200 ರೂಪಾಯಿಲಿ 150 ರೂಪಾಯಿಗೆ ಚಾಕ್ಲೇಟ್ಸ್ ಆಮೇಲೆ ವಾಟರ್ ಬಾಟಲ್ ತಂದಿದ್ದೀನಿ. ಬಿಕಾಸ್ ಎಲ್ಲ ಶಾಪಿಂಗ್ ಮಾಡ್ತಾ ಇರ್ತಾರೆ, ಸುಸ್ತಾದ್ರೆ ನೀರ್ ಕೊಡೋಣ, ಹುಡುಗಿ ಇದ್ರೆ ಚಾಕ್ಲೇಟ್ ಕೊಟ್ಬಿಟ್ಟು ಬಿಸ್ನೆಸ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಈ ಅಮೌಂಟ್ ಬಂದ್ಬಿಟ್ಟು ಒಂದು ಅವಶ್ಯಕತೆ ಇರೋರ್ಗೆ ಒಂದ್ ಮೀಲು ಇಲ್ಲ ಅಂದ್ರೆ ಈ ತರ ಏನೋ ಡೊನೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಅಮೌಂಟ್ ನಾನು ಯಾರು ತಗೊಳ್ಳಲ್ಲ, ಡೊನೇಟ್ ಮಾಡೋಣ. ಜಸ್ಟ್ ಒಂದು ಫಂಡ್ ರೈಸ್ ಮಾಡ್ಬಿಟ್ಟು ಡೊನೇಟ್ ಮಾಡೋಣ. ಪ್ಲಸ್ ಇದೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ವಿಡಿಯೋ. ಎಷ್ಟು ಜನ ಅಂಬಲ್ ಆಗಿದ್ರೆ, ಎಷ್ಟು ಜನ ಪೇ ಮಾಡ್ತಾರೆ, ಎಷ್ಟು ಜನ ತಗೊಂತಾರೆ ನೋಡಿ. 10 ರೂಪಾಯಿ ತಗೊಂತಾರೆ, ಹುಡುಗ ಹುಡುಗಿ ಇದ್ರೆ ತಗೊಂತಾರೆ. ಸರಿ, ಇವಾಗ ನೀವ್ ಒಬ್ಬರೇ ಇದೀರಲ್ಲ, ನೀವೇನ್ ತಗೋತೀರಿ ಹೇಳಿ? ನಾನು ಏನ್ ತಗೊಳ್ಳೋದು, ಯಾರು ಇಲ್ಲ ನನ್ನ ಜೊತೆಲಿ. ನೀರ್ ತಗೊಳ್ಳಿ, ನೀರ್ ತಗೊಂಡ್ ಕುಡ್ದೆ. ಕ್ಯಾನೆ ಇದೆ ಅಲ್ಲಿ, ಕ್ಯಾನೆ ಇದೆ ಅಲ್ಲಿ. ನೀರ್ ತಗೊಂಡು ತಣ್ಣಗಿರಿ ಕುಡ್ದೆ. ಬೇಡದನ್ನು ಹುಡುಗ ಅವ್ರು ತಗೊಂತಾರೆ ನೋಡಿ, ಬನ್ನಿ ಅಣ್ಣ, ಮಾಡ್ತಾರೆ. ತಗೊಂತೀರಾ? ನೀರ್ ತಗೊಂತೀರಾ? ಚಾಕ್ಲೇಟ್ ತಗೊಂತೀರಾ? ಕೋಲ್ಡ್ ವಾಟರ್ ಇದೆ, ಕೋಲ್ಡ್ ಚಾಕ್ಲೇಟ್ ಇದೆ. ಚಾಕ್ಲೇಟ್ ಎಷ್ಟು ಸೇಲ್ ಮಾಡ್ತಾ ಇರೋದು ನೀವು? ಅಣ್ಣ 20 ರೂಪಾಯಿ ತಗೊಂಡಿದ್ದೀನಿ ನಾನು. ನೀವ್ ಎಷ್ಟಕ್ಕೆ ತಗೊಂತೀರಾ ನಿಮಗ್ ಬಿಟ್ಟಿದ್ದು. ಈ ಅಮೌಂಟ್ ನಾನು 1 ರೂಪಾಯಿ ತಗೊಳಲ್ಲ. ಇಲ್ಲ ನೀವ್ ಅದನ್ನ ಇಲ್ಲ ಇದನ್ನ ನಾನು ಸೆಲ್ ಮಾಡಿ ಅಂತೇಳಿ ನಾನು ಮಾರ್ಕೆಟಿಂಗ್ ಮಾಡ್ತೀನಿ. ನೀವು ಡಸ್ಕು ನಾನೇ ಬಿಸ್ಕ್ ತಗೊಂಡಿದ್ದೀನಿ, ನೀವು ಡಸ್ಕು. ಬೇಕಾದ್ರೆ ನೀವು ಬಿಸ್ನೆಸ್ ಅಲ್ಲ, ಬನ್ನಿ ಇಬ್ರು ಬಾರ್ಗೇನ್ ಮಾಡೋಣ. ಯಾರು ಚೆನ್ನಾಗಿ ಮಾಡೋದು ಡಿಬೇಟ್ ಮಾಡೋಣ. ಯಾರು ಚೆನ್ನಾಗಿ ಮಾರ್ಕೆಟ್ ಮಾಡ್ತಾರೆ, ನಾನೇ ಬೇಕಾದ್ರೆ ಫ್ರೀ ಕೊಟ್ಟು ಹೋಗ್ಬಿಡ್ತೀನಿ. ಓಕೆ, ಆಗ್ಲಾ? ಮಾಡಿ ತಗೊಂಡ್ಬೇಕು. ಏನಿದೆ ನಿಮ್ ಚಾಕ್ಲೇಟ್ ನಲ್ಲಿ ಅಂತ? ಅಣ್ಣ, ನೀವ್ ಇಷ್ಟು ಸ್ವೀಟ್ ಆಗಿದ್ದೀರಾ, ಈ ಸ್ವೀಟ್ ತಿಂದು ಇನ್ನೂ ಸ್ವೀಟ್ ಆಗಿ. ಸ್ವೀಟ್ ಇಲ್ಲ, ತುಂಬಾ ಖಾರ ಇರೋದು. ನೋಡ್ರ ಅಣ್ಣ, ಆಟ ಸ್ಪೈಸಿನಾ? ಸ್ಪೈಸಿ ರಸಿಕಾ. ಇಲ್ಲ, ನೀರ್ ತಗೊಂತೀರಾ? ನೀರ್ ಕೂಡ ತಣ್ಣಗಾಗಿ ಸ್ಪೈಸಿ ಅಂತ ಇದ್ರಲ್ಲ ನೋಡಿ, ನೀರು ತಂದಿದ್ದೀನಿ. ನೀರ್ ಇದೆ ಆಲ್ರೆಡಿ ಒಳಗಡೆ. ಅಣ್ಣ, ಆ ನೀರೇನು ಅಣ್ಣ ಕುಡಿತೀರಾ? ಗಂಟ್ಲು ಹೋಗ್ಬಿಡತ್ತಣ್ಣ ವೆದರ್ಗೆ. ನಮ್ದು ಬಿಸ್ಲರಿ ನೀರು. ಬಿಸ್ಲರಿನೇ ಸೇಮ್ ನೋಡಿ, ತಿಂದ್ರೆ ಸ್ವೀಟ್ ಆಗಿರ್ತೀರಾ. ನಾವು ತಗೊಂತೀನಿ ಚಾಕ್ಲೇಟ್. ನಿಮ್ ಚಾಕ್ಲೇಟ್ ಏನಿದೆ ಅದು ಹೇಳಿ, ತಗೊಂತೀನಿ. ಅಣ್ಣ, ಇದ್ರಲ್ಲಿ ಮಿಲ್ಕ್ ಇಂದ ಮಾಡ್ತಾರೆ. ಬೇರೆ ಮಿಲ್ಕ್ ಇಂದ ಮಾಡ್ತಾರೆ, ಆಮೇಲೆ ಕೋಕೋ ಇದು ಯೂಸ್ ಮಾಡ್ತಾರೆ. ಕೋಕೋ ಅಂದ್ರೆ ಚಾಕ್ಲೇಟ್ ಅಣ್ಣ, ಕೋಕೋ ಮಾಡೋದೇ, ಚಾಕ್ಲೇಟ್ ಮಾಡೋದೇ ಕೋಕೋ ಇಂದ. ಅದು ಕೋಕೋ ಬೀನ್ ಅಂತ ಒಂದ್ ಬರುತ್ತೆ, ಅದರಿಂದ ಮಾಡ್ತಾರೆ. ಸೊ ಇದು ತುಂಬಾ ಆರ್ಟ್ಗೆ ಒಳ್ಳೇದು, ಡೈಜೆಷನ್ ಒಳ್ಳೇದು. ಸ್ವೀಟ್ ಅಂದ್ರೆ ಡೈಜೆಷನ್ ಒಳ್ಳೇದು. ಇಲ್ಲ, ಕೋಕೋ ಇದು ಶುಗರ್, ಡೆಫಿನೆಟ್ಲಿ ಶುಗರ್ ಇಸ್ ಸ್ಲೋ ಪಾಯ್ಸನ್ ಅಂತಾರೆ. ಆದ್ರೆ ಕೋಕೋ ಇಸ್ ಬಂದ್ಬಿಟ್ಟು ಒಂದು ಬ್ಲಡ್ ಪ್ರೆಷರ್ಗೆ, ಆಮೇಲೆ ಬ್ಲಡ್ ಕ್ಯೂರ್ ಆಗತ್ತೆ. ಆತರ. ಸೊ ಆತರ ಇದೆಲ್ಲ ಒಳ್ಳೇದಾಗತ್ತೆ. ಬೆನಿಫಿಟ್ ನೋಡ ಅಣ್ಣ, ನನಗೆ ಮಾರ್ಕೆಟ್ ಮಾಡ್ತಾರೆ ಇವಾಗ 20 ರೂಪಾಯಿಗ. ಅಣ್ಣ, ನಾನು 20 ರೂಪಾಯಿ ತಂದಿದ್ದೀನಿ. 20 ರೂಪಾಯಿ ಬೆನಿಫಿಟ್ ಏನೋ 100 ರೂಪಾಯಿ. ಅವ್ರು ನೋಡಿ 10 ರೂಪಾಯಿ ಬಾಟಲ್ 100 ರೂಪಾಯಿ ತಗೊಂಡ್ರು. ಹೌದಾ? ಹೌದು, ಪರವಾಗಿಲ್ಲ. ಹುಡುಗಿ ಮುಂದೆ ಅಟ್ಲೀಸ್ಟ್ ಮನೆ ಮರಿದು ಹೋಗ್ಬಾರ್ದು. ಕೊಳ್ಳಬೇಕು ಅದು, ಇಲ್ಲಾಂದ್ರೆ ಆಗಲ್ಲ ಅದು. ನಿಜ, ನಮ್ ಜೊತೆ ಹುಡುಗಿ ಇದ್ರೆ ನಾವು 100 ರೂಪಾಯಿ ತಗೊಂಡು ಹಿಂಗಿರ್ಬಾರ್ದಣ್ಣ ಯಾವತ್ತು. ಹುಡುಗಿರಿದ್ರೆ ಒಂದು, ಹುಡುಗಿರು ಇಲ್ದೆ ಒಂದು ಬುದ್ಧಿ ಇರ್ಬಾರ್ದಣ್ಣ ಯಾವತ್ತಿದ್ರು. ಅದು ಯಾಕೆ ನಿಜ ಹೇಳ್ತಾ ಇರೋದು, ಯಾವಾಗ್ಲೂ ಒಂದೇ ಮೈಂಡ್ ಸೆಟ್ ಇರ್ಬೇಕು. ಯಾಕಂದ್ರೆ ಈಗ ನಡೀತಾ ಇರೋದಂದ್ರೆ ಹುಡುಗಿ ಸ್ವಲ್ಪ ಶೋ ಕೊಡ್ಬೇಕು, ಕೊಡ್ತೀನಿ ಅಂತ ಈಗ ನಡೀತಾ ಇರೋದೇ ಅದೇ. ಅದು ನಿಜ ನಿಜ, ಅದೇ ನಾವು ತೋರ್ತಾ ಇರೋದು, ಬೇರೆ ಏನಿಲ್ಲ ಸರ್. ಇವಾಗ ಹೇಳಿ, ಎಷ್ಟು ತಗೊಂತೀರಾ? ನೀರ್ ತಗೊಂತೀರಾ? ಪಾನಿ ಕಬಾಟಲ್ 30 ರೂಪೀಸ್ ಕೊಡಿ ಅಣ್ಣ. ಯಾರು ಫೋನ್ ಪೇನಾ? ಕ್ಯಾಶ್ ಕೊಟ್ರು ನಡೆಯತ್ತಣ್ಣ, ನಿಮ್ಗೆ ಹೆಂಗ್ ಹೇಳ್ತೀರಿ ನಂಗೆ. ಸರಿ ತಗೊಳ್ಳಿ. ಚೆನ್ನಾಗಿದೆ ಅಣ್ಣ ನಿಮ್ದು. ಏನಣ್ಣ ಚೆನ್ನಾಗಿದೆ ಕಾನ್ಸೆಪ್ಟಾ? ಈ ತರ ನಿಂತಿದೆ ಅಣ್ಣ. ಈ ತರನಾ? ನಾನೇ ಇದು ಈ ತರ MG ರೋಡ್ ಅಲ್ಲಿ ನಿಂತಿದ್ದೆ. ಎಷ್ಟು ಬಂದಿರ್ಬೋದು ದುಡ್ಡು? 2 ಅವರ್ ನಿಂತಿದ್ದೆ. 2 ಅವರ್? 2 ಅವರ್ ನಲ್ಲಿ ಏನು ಒಂದು 10,000 ಅಣ್ಣ. ನಂಬಕ್ಕೆ ಆಗಿಲ್ಲ ಅಣ್ಣ ದುಡ್ಡು ಎಷ್ಟು ಬಂತಂದ್ರೆ. ಹೌದಾ?
ಐಫೋನ್ ನಾನೊಂದು ಐಫೋನ್ ತಗೊಳ್ಬೋದಾಗಿತ್ತು. ಹೌದಾ? ಹಾ ನಾನು ಹೆಂಗೆ ನಂಬಿಟ್ಟಿರ ಅಣ್ಣ. 200 ರೂಪಾಯಿ ಬಂತು. ಅದೇ 200 ರೂಪಾಯಿ ಒಂದ್ 5,000 ಆದ್ರೂ ಬಂದ್ರೆ ಯಾರಿಗೋ ಒಂದ್ ರೇಷನ್ ಏನೋ ಕೊಡ್ಸ್ಬಿಡೋಣ ಅಂತ ಅನ್ಕೊಂಡಿದ್ದೆ ಅಣ್ಣ ತಗೊಂಡಿದ್ದಕ್ಕೆ. ಥ್ಯಾಂಕ್ ಯು ಬೈ. ಸೊ ವ್ಯಾಪಾರ ಮಾಡೋರ ಹತ್ರ ನಾನು ವ್ಯಾಪಾರ ಮಾಡ್ಬಿಟ್ಟು ಹೋಗ್ತಾ ಇದೀನಿ ಅಂತ ನಾನು ಗೆದ್ಬಿಟ್ಟೆ ಅಣ್ಣ. ಥ್ಯಾಂಕ್ ಯು. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು. ಮಾತಾಡ್ಬೋದಾ ಕನ್ನಡ? ಹಿಂದಿ? Okay, can I talk to you? Yeah, I'm just selling a chocolate or water bottle. Would you like to buy chocolate? I have a dairy milk water bottle. So how much amount would I receive? I stood for at least for 2 hours in MG Road holding a QR code. 10,000 Maybe. Guys, ಎಲ್ಲರೂ ಅಷ್ಟೇ ಗೆಸ್ ಮಾಡ್ತಾರೆ. 10,000, 5,000, 6,000 ಅಂತ ಗೆಸ್ ಮಾಡ್ತಾರೆ. You're from? I'm from Visakhapatnam. I'm Prashant. Hi. Amrita. Okay. ಎಲ್ಲರೂ 6,000, 10,000 ಅಂತ ಇದಾರೆ. You received this 200 rupees. So I was two more than. It was 2 more. ರೋಸ್ಟ್ ಮಾಡ್ತಾ ಇದಾರೆ. Better. 5,000. Yeah. This thing on MG Road. Which I've seen, I guess. You have seen this video? I guess I've seen. Yeah. I do. Okay, thank you. Thank you. RCBಗೆ ಒಂದ್ 50,000 ಆಗಿದ್ಯಾ? 50,000 ಬ್ರೋ. ಗೈಸ್ ಈ ತರ ಎಲ್ಲ ಗೆಸ್ ಮಾಡ್ತಾ ಇದಾರೆ ಅಮೌಂಟ್. ಲೀಸ್ಟ್ ಅಂದ್ರೆ ಒಂದ್ 8,000, ಮ್ಯಾಕ್ಸಿಮಮ್ ಅಂದ್ರೆ ಒಂದ್ 15,000. ಬ್ರೋ ಅಷ್ಟ್ ಆಗ್ಬಿಟ್ಟಿದ್ರೆ ಅವತ್ತೇ ಎಲ್ಲಾರ್ಗು ದುಡ್ಡು ಹಂಚೋಗ್ಬಿಡ್ತದೆ ಬ್ರೋ. ನೀವ್ ಅನ್ಸೋದ್ ಬೇರೆ, ಅವ್ರು ನಿಮ್ ವಿಶ್ವಾಸ ಕೊಟ್ಟಿರೋದು RCB ಮೇಲೆ. ಬ್ರೋ 200 rupees ಬಂದಿತ್ತು. ಬಿಡಿ, ನಾನೇನ್ ಮಾತಾಡೋ. ನೋ ವರ್ಡ್ಸ್. ಯಾವ್ದಾದ್ರು ತಗೊಬೋದು. ಚಾಕ್ಲೇಟ್ಸ್ ತಗೊಂತೀರಾ ಬ್ರೋ? ನೀವೆಲ್ಲರಿಗೂ ಸಿಹಿ ಅನಿಸ್ತಾ ಇದೀರಾ, ನಾನು ನಿಮ್ಗೆ ನನ್ನ ಕಡೆಯಿಂದ ಸಿಹಿ ಅನ್ಸ್ತಾ ಬ್ರೋ? ಇಲ್ಲತೀನಿ ಬ್ರೋ. ಇಲ್ಲ ಬ್ರೋ, ತಗೊಳ್ಳಿ ಬ್ರೋ. ಥ್ಯಾಂಕ್ ಯು ಸೊ ಅಭಿಮಾನದಿಂದ ಮಾತಾಡ್ತಿದ್ದೀರಾ, ಅದಕ್ಕೋಸ್ಕರ ನಾನು ಗೈಸ್ ನಾನ್ ಕೊಟ್ಟಿರೋ ಚಾಕ್ಲೇಟ್ ತಗೊಂಡು 40 ರೂಪಾಯಿ ತಗೊಂಡು ನನ್ಗೆ ಸಿ ಅನ್ಸ್ತಾ ಇದಾರೆ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಗೈಸ್ ಮಳೆ ಬರೋ ತರ ಆಗಿದೆ. ಹೊರಗಡೆ ಹೋಗ್ಬಿಡೋಣ. ಹೊರಗಡೆ ಶಾಪಿಂಗ್ ಮಾಡೋರ್ನ ಕೇಳೋಣ. ಶಾಪಿಂಗ್ ಅಂದ್ರೆ 10,000 ಇರ್ಬೋದಾ? 10,000. 10,000 ಮೇ ಬಿ. The amount was shocking, bro. It was 200 rupees. Oh, see his reaction. ನಾನು ಈ ಚಾಕ್ಲೇಟ್ ನ 20 rupees ಬೈ ಮಾಡಿದೀನಿ. ಇಟ್ಸ್ ಅಪ್ ಟು ಯು. ಎಷ್ಟು ಪೇ ಮಾಡ್ತೀರಾ ನೋಡಿ ಬ್ರೋ. ಕೋಡ್ ಕೊಡ್ತೀನಿ. ಯಾ ಬ್ರೋ. ಸೊ ಒಂದು 20 rupees ಬೈ ಮಾಡಿದೀನಿ ಬ್ರೋ. ಅವ್ರು ಬೀಂಗ್ RCB ಫ್ಯಾನ್ ಅಂತ ಹೇಳಿದ್ರು. 20 ರೂಪಾಯಿ ಚಾಕ್ಲೇಟ್ ನ 20 ರೂಪಾಯಿಗೆ ಕೊಡ್ಕೊಂಡೋದ್ರು. ವೇಸ್ಟ್ ಆಯ್ತು, ಏನ್ ಮಾಡಕ್ಕಾಗಲ್ಲ. 2 ಚಾಕ್ಲೇಟ್ ಬೇರೆ ತಗೊಂಡ್ರು. ಹಿಂದಿಯಾ? कौन सा फैन? IPL देखता ना, ये लेजेंड मैन. IPL ಯಾವ್ದು ನೋಡ್ತೀರಾ ಅಣ್ಣ? RCB. ಏನಾದ್ರು ತಗೊಂತೀರಾ RCB-ಗೋಸ್ಕರ? ಅಣ್ಣ ನೀರಿದೆ, ಚಾಕ್ಲೇಟ್ ಇದೆ. ಎಷ್ಟು ತಗೊಂತೀರಾ ಅಣ್ಣ? ಅಣ್ಣ ನಾನು ಇದು 20 ರೂಪಾಯಿ ತಗೊಂಡಿದ್ದೀನಿ. ಓಕೆ ಬ್ರೋ. ಆಯ್ತಾ ಬ್ರೋ? ಓಕೆ, ಥ್ಯಾಂಕ್ ಯು ಬ್ರೋ. ಸ್ಕ್ಯಾನ್ ಕ್ಯೂರ್ ಕೋಡ್ ಇಟ್ಕೊಂಡು ಪೇಮೆಂಟ್ ಇದು ಎಷ್ಟು ಬಂದಿರ್ಬೋದು ಬ್ರೋ? 5K. ನೀವು 1 lakh? RCB ಅಲ್ಲ ಗೈಸ್ 1 lakh ಅಂತೆ. 50,000. 200 ರೂಪಾಯಿ ಬ್ರೋ. ಎಕ್ಸ್ಪೆಕ್ಟ್ ಮಾಡಿದ್ರಾ? ನೀಡಿಲ್ವಾ? ಫೈನ್. ಓಕೆ ಬ್ರೋ, ಥ್ಯಾಂಕ್ ಯು. 45, 48, 45, 48K, around 50K. 45, 50 ಅಂತ ಇದಾರೆ ಬ್ರೋ. ನೀವು 201 ರೂಪಾಯಿ ಇವಾಗ ಹೇಳಿ. ನೋ ಕಮೆಂಟ್ಸ್. ಕೊಡ್ತಾ ಅಂತೀರಾ? ಕಾಸಿಲ್ಲ ಬ್ರೋ, ನಿಜವಾಗ್ಲೂ ಇಲ್ಲ. 20 ಸೆಲೆಕ್ಟ್ ಮಾಡಿದೀರಾ ಬ್ರೋ? ತಪ್ಪಾದ ಊಟ. ಇವನ್ನ ಬಸ್ ಚಾರ್ಜ್ ಹಾಕೋತಾನೆ ಅಂದಿದ್ಕೆ ಕರ್ಕೊಂಡ್ ಬಂದಿದ್ದಾರೆ ಬ್ರೋ. ಅರ್ಥ ಆಗತ್ತೆ ಬ್ರೋ. ಕಾಲೇಜ್ ಫ್ರೆಂಡ್ಸ್ ಬಾಯ್ಸ್. ಬಸ್ ಪಾಸ್ ಇದೆ, ಅದನ್ನ ನಂಬ್ಕೊಂಡು ಕಾಲೇಜ್ ಬರ್ತಾ ಇದೀನಿ. ಹೌದು. ತಗೊಂತೀರಾ? ಇಲ್ಲ ನೋ ಇಶ್ಯೂಸ್ ಬ್ರೋ. ತಗೊಂಡಿಲ್ಲ ಅಂದ್ರೆ ಫೈನ್. ನಿಮ್ಗೆ ತೊಂದ್ರೆ ಆಗಲ್ಲ ಬೇಡ. ಯಾರೋ ಒಬ್ಬ ರಿಚ್ ಗ್ಯಾಂಗ್ ಅಲ್ಲಿ ಒಬ್ಬ ರಿಚ್ ಇರ್ತಾನಂತಲ್ಲ, ಇವನೇನ? ಇಲ್ಲ ಬ್ರೋ, ರಿಚ್ ಅಂತ ಇಲ್ಲ ಬ್ರೋ, ತಗೋತಾರೆ. ಗೈಸ್ 10 ರೂಪಾಯಿ ವಾಟರ್ ಬಾಟಲ್ 38 rupees ತಗೊಂತಾ ಇದಾರೆ ಕಾಲೇಜ್ ಹುಡುಗರು. ಥ್ಯಾಂಕ್ ಯು.
ಗೈಸ್ ನನ್ಗೆ ಈ ತರ ಕೊಡೋದು ಮಾಡೋದೆಲ್ಲ ನಂಗೆ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಮಾಡಕ್ ನನ್ಗೆ ಇಷ್ಟ ಇಲ್ಲ. ಆದ್ರೆ ಒಂದು ಕಾಂಟೆಂಟ್ ಕ್ರಿಯೇಟರ್ ಆಗಿ ಒಂದು ಸೋಷಿಯಲ್ ಮೀಡಿಯಲ್ಲಿ ಇರೋದ್ರಿಂದ ಇದನ್ನ ಒಂದು ದುಡ್ಡು ತಗೊಂಡ್ಬಿಟ್ಟಿದೀನಿ. ಆ ಒಂದು ರೀಸನ್ಗೋಸ್ಕರ ಅದ್ರ ಒಂದು ಟ್ರಾನ್ಸ್ಪರೆನ್ಸಿಯಿಂದ ನಾನು ತೋರಿಸ್ಬೇಕಾಗತ್ತೆ ದುಡ್ಡು. ಆದ್ರೆ ನಂಗೆ ಇದೆಲ್ಲ ಮಾಡಕ್ ನಂಗೆ ಖಂಡಿತ ಇಷ್ಟ ಅಲ್ಲ. ಒಂಥರ ಏನೋ ಕಾನ್ಶಿಯಸ್ ಆಗ್ತಾ ಇದೀನಿ ತುಂಬಾ. ನಾರ್ಮಲ್ ಆಗಿ ಬೇಕಾದ್ರೆ 100 ಜನ ಮುಂದೆ ಇದ್ರು ಮಾತಾಡ್ಕೊಂಡು ಹೋಗೋ ತರ ಒಂದು ಕಾನ್ಫಿಡೆನ್ಸ್ ಇದ್ರು. ಆದ್ರೆ ಈ ತರ ಕೊಡುವಾಗ ನಂಗೆ ಸ್ವಲ್ಪ ಕಾನ್ಶಿಯಸ್ ಆಗ್ತಾನೆ ಅದನ್ನ ವಿಡಿಯೋ ಮಾಡ್ಕೊಂಡೆಲ್ಲ ಮಾಡೋದು ಬೇಡ ಅಂತ ಅನ್ಸುತ್ತೆ. ಆದ್ರೆ ಒಂದು ಕಾಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಇದೆಲ್ಲ ತೋರಿಸ್ಬೇಕಾಗತ್ತೆ. ಒಂದು ಟ್ರಾನ್ಸ್ಪರೆನ್ಸಿ ಇರ್ಲಿ ಅಂತ ತೋರಿಸ್ತಾ ಇದೀನಿ ಅಷ್ಟೇ ಗೈಸ್. ಸೊ ನಾನು ಇದು ಯಾವ್ದೇ ತರದ ಫೇಮು ಇಲ್ಲ ಅಂದ್ರೆ ಸಿಂಪದಿಗೆ ಡೆಫಿನೆಟ್ಲಿ ಇಲ್ಲ. ಹಿಂಗೆ ಯಾರದು? ಹಾ ಅವ್ರು ತೋರಿಸ್ತವ್ರೆ. ಓಕೆ, ಊಟ ಮಾಡ್ಕೊಳ್ಳಿ. ಬೈ. ಇದಾಗಿತ್ತು ಒಂದು ನಂದು RCB QR ಕೋಡ್ ಇಂದ ಬಂದಿರೋ ಒಂದು ಫಂಡ್ ಇನ್ನೊಂದ್ ಸ್ವಲ್ಪ ಫಂಡ್ ರೈಸ್ ಮಾಡಿ ಈ ತರ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮೂಲಕ ಒಂದು ಫಂಡ್ ರೈಸ್ ಮಾಡಿ ಈ ತರ ಫುಡ್ ಡೊನೇಟ್ ಮಾಡಿದೀನಿ. ಅಜ್ಜಿ ಲಾಸ್ಟ್ ಟೈಮ್ ನೀವು ನೋಡಿದ ಹಾಗೆ ಸೆಲ್ಫಿ ಚಾಲೆಂಜ್ ಮಾಡುವಾಗ ಒಂದು ಅಜ್ಜಿ ನಂಗೆ ಯಾಕೋ ಇಷ್ಟ ಆದ್ರ ಅಜ್ಜಿ, ಅದಕ್ಕೆ ಅವ್ರನ್ನೇ ಹೋಗಿ ಹುಡುಕಿ ಕೊಡೋಣ ಅಂತ ಹೋಗಿ ಹುಡ್ಕೊಟ್ಟೆ. ಅವ್ರು ತುಂಬಾ ಖುಷಿ ಪಟ್ರು. ಸೊ ಇದಾಗಿತ್ತು ಒಂದು ಬ್ಲಾಗು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಬ್ಲಾಗ್ ಇದೇ ತರ ಒಂದು ಎಕ್ಸಾಕ್ಟಿಂಗ್ ಇರೋ ಕಾಂಟೆಂಟ್ ಮೂಲಕ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.